ಏನಿದು ಆಪರ್ ಐಡಿ? ಆಪರ್ ಐಡಿ ಎಂದರೇನು? ಆಧಾರ್ ಕಾರ್ಡ್ಗಿಂತ ಇದು ಹೇಗೆ ಭಿನ್ನವಾಗಿದೆ? ನಮಸ್ಕಾರ ವೀಕ್ಷಕರೇ, ಫ್ಯಾಕ್ಟ್ ಕನ್ನಡ ಚಾನೆಲ್ಗೆ ಸ್ವಾಗತ. ಆಪರ್ ಐಡಿ ಬಗ್ಗೆ ತಿಳಿಯೋಣ ಬನ್ನಿ. ಆಪರ್ ಐಡಿ ಎಂದರೇನು? ಆಪರ್ ಐಡಿ ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಗುರುತಾಗಿರುತ್ತದೆ. ಇದು ಅವರ ಶೈಕ್ಷಣಿಕ ಪ್ರಯಾಣದ ಸಂಪೂರ್ಣ ವಿವರಗಳನ್ನು ಒಳಗೊಂಡಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಬಿಹಾರ್, ರಾಜಸ್ಥಾನ್ ಸೇರಿದಂತೆ ವಿವಿಧ ರಾಜ್ಯಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಆಪರ್ ಐಡಿ ಮಾಡುವ ಕೆಲಸ ನಡೆಯುತ್ತಿದೆ. ಸರ್ಕಾರವಿರಲಿ, ಖಾಸಗಿಯಾಗಿರಲಿ, ದೇಶದ ಎಲ್ಲ ಶಾಲೆಗಳ ಮಕ್ಕಳಿಗೆ ಆಪರ್ ಎಂದು ಕರೆಸಿಕೊಳ್ಳುವ ವಿಶಿಷ್ಟ ಗುರುತಿನ ಚೀಟಿಯನ್ನು ರಚಿಸಲಾಗುತ್ತಿದೆ. ವಿಶೇಷ ಅಭಿಯಾನ ನಡೆಸುವ ಮೂಲಕ ಈ ಕಾರ್ಯವನ್ನು ಚುರುಕುಗೊಳಿಸಲಾಗುತ್ತಿದೆ. ಆಪರ್ ಐಡಿ ಅಂದರೆ ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರಗಳು ಪ್ರತಿ ವಿದ್ಯಾರ್ಥಿಗೆ ವಿಶಿಷ್ಟವಾದ ಗುರುತನ್ನು ರಚಿಸಲು ಪೋಷಕರಿಂದ ಒಪ್ಪಿಗೆ ಪಡೆಯಲು ತಮ್ಮ ಶಾಲೆಗಳನ್ನು ಕೇಳಿಕೊಂಡಿವೆ. ಕೇಂದ್ರ ಸರ್ಕಾರದ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಯೋಜನೆಯಡಿ ಈ ಆಪರ್ ಗುರುತಿನ ಚೀಟಿಯನ್ನು ತಯಾರಿಸಲಾಗುತ್ತಿದೆ. ಈ ಯೋಜನೆಯಡಿಯಲ್ಲಿ ಆಪರ್ ಐಡಿ ಎಂದು ಹೆಸರಿಸಲಾದ ಪ್ರತಿ ವಿದ್ಯಾರ್ಥಿಗೆ 12 ಅಂಕಿಗಳ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳು ಅಧಿಕೃತ ವೆಬ್ಸೈಟ್ apar.education.government.in ಗೆ ಭೇಟಿ ನೀಡುವ ಮೂಲಕ ಆಪರ್ ಐಡಿಗಾಗಿ ಆನ್ಲೈನ್ನಲ್ಲಿ ನೋಂದಾಯಿಸಲು ಸಾಧ್ಯವಾಗುತ್ತದೆ. ಆದರೆ ಈ ಕಾಮಗಾರಿಯನ್ನು ಶಾಲೆಗಳು ಪೂರ್ಣಗೊಳಿಸಬೇಕು. ಆಪರ್ ಐಡಿ ಎಂದರೇನು? ಅದು ಯಾವ ವಿವರಗಳನ್ನು ಒಳಗೊಂಡಿರುತ್ತದೆ? ನೋಡೋಣ ಬನ್ನಿ. ಹೊಸ ಶಿಕ್ಷಣ ನೀತಿ 2020ರ ಶಿಫಾರಸುಗಳನ್ನು ಗಮನದಲ್ಲಿಟ್ಟುಕೊಂಡು ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಈ ಪ್ರಮುಖ ಬದಲಾವಣೆಯನ್ನು ತರಲಾಗುತ್ತಿದೆ. ಆಪರ್ ಐಡಿ ವಾಸ್ತವವಾಗಿ ಆಧಾರ್ ಸಂಖ್ಯೆಯಂತಹ ಒಂದು ರೀತಿಯ ಐಡಿ ಆಗಿದೆ. ಆಪರ್ನ ಪೂರ್ಣ ರೂಪ ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ. ಈ ಆಪರ್ ಐಡಿಯು ವಿದ್ಯಾರ್ಥಿಯ ಬಾಲ್ಯದಿಂದ ಉನ್ನತ ಶಿಕ್ಷಣದವರೆಗಿನ ಸಂಪೂರ್ಣ ಶೈಕ್ಷಣಿಕ ಪ್ರಯಾಣದ ವಿವರಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳ ಸಂಪೂರ್ಣ ವಿವರಗಳನ್ನು ದಾಖಲಿಸಲಾಗುವುದು. ಈ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಶೇಷವಾದ ಅಪಾರ ಮನ್ನಣೆಯನ್ನು ಪಡೆಯುತ್ತಾನೆ. ಆಪರ್ ಐಡಿ ಕಾರ್ಡ್ ವಿದ್ಯಾರ್ಥಿಯ ಹೆಸರು, ಲಿಂಗ, ಹುಟ್ಟಿದ ದಿನಾಂಕ, ವಿಳಾಸ, ಪೋಷಕರ ಹೆಸರು, ಛಾಯಾಚಿತ್ರ ಹಾಗೂ ಅವರ ಶೈಕ್ಷಣಿಕ ಪ್ರಯಾಣವನ್ನು ಒಳಗೊಂಡಿರುತ್ತದೆ. ಅಂದರೆ ಅಧ್ಯಯನಗಳ ಸಂಖ್ಯೆ, ಅಕ್ಷರ ಪ್ರಮಾಣಪತ್ರ, ಶಾಲಾ ವರ್ಗಾವಣೆ ಪ್ರಮಾಣಪತ್ರ, ಇತರ ದಾಖಲೆಗಳು ಸಹ ಇರುತ್ತವೆ. ಕ್ರೀಡಾ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ, ವಿದ್ಯಾರ್ಥಿ ವೇತನ, ಪ್ರಶಸ್ತಿಗಳು, ಕೌಶಲ್ಯ ತರಬೇತಿ, ಪಠ್ಯೇತರ ಚಟುವಟಿಕೆಗಳು, ಒಲಿಂಪಿಯಾಡ್ಗಳು ಮಾಹಿತಿಯು ಈ ಐಡಿ ಕಾರ್ಡ್ನಲ್ಲಿ ದಾಖಲಾಗುತ್ತದೆ. ಆಪರ್ ಐಡಿ ವಿದ್ಯಾರ್ಥಿಯ ರಕ್ತದ ಪ್ರಕಾರ, ಎತ್ತರ ಮತ್ತು ತೂಕದಂತಹ ಹೆಚ್ಚುವರಿ ಮಾಹಿತಿಯನ್ನು ಸಹ ಒಳಗೊಂಡಿರಬಹುದು. ಆಪರ್ ಐಡಿಯನ್ನು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಮತ್ತು ಡಿಜಿಲಾಕರ್ಗೆ ಲಿಂಕ್ ಮಾಡಲಾಗಿದೆ. ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಗತ್ಯ ದಾಖಲೆಗಳಾದ ಪರೀಕ್ಷೆಯ ಫಲಿತಾಂಶಗಳು ಮತ್ತು ಶೈಕ್ಷಣಿಕ ರುಜುವಾತುಗಳು ಮತ್ತು ದಾಖಲೆಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಆಪರ್ ಐಡಿ ಆಧಾರ್ ಕಾರ್ಡ್ಗಿಂತ ಹೇಗೆ ಭಿನ್ನವಾಗಿದೆ? ಆಪರ್ ಐಡಿ ಆಧಾರ್ ಕಾರ್ಡ್ ಅನ್ನು ಬದಲಿಸುವುದಿಲ್ಲ. ಆಧಾರ್ ಕಾರ್ಡ್ ಭಾರತ ಸರ್ಕಾರವು ಭಾರತದ ನಾಗರಿಕರಿಗೆ ನೀಡಿದ ಗುರುತಿನ ಚೀಟಿಯಾಗಿದೆ. ಇದು ವಿಶಿಷ್ಟವಾದ 12 ಅಂಕಿಗಳ ಸಂಖ್ಯೆಯನ್ನು ಹೊಂದಿದೆ. ಇದನ್ನು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನೀಡುತ್ತದೆ. ಭಾರತದಲ್ಲಿ ಎಲ್ಲಿಯಾದರೂ ವಾಸಿಸುವ ವ್ಯಕ್ತಿಯ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಆಧಾರ್ ಸಂಖ್ಯೆ ಕಾರ್ಯನಿರ್ವಹಿಸುತ್ತದೆ. ಆಧಾರ್ ಪೌರತ್ವ ಅಥವಾ ಜನ್ಮ ದಿನಾಂಕದ ಪುರಾವೆ ಅಲ್ಲ. ಆಧಾರ್ ಸಂಖ್ಯೆಯು ವ್ಯಕ್ತಿಯ ಫೋಟೋ, ಫಿಂಗರ್ ಪ್ರಿಂಟ್, ಐರಿಸ್ ಸ್ಕ್ಯಾನ್ ವಿವರಗಳಂತಹ ಬಯೋಮೆಟ್ರಿಕ್ ಮಾಹಿತಿಯನ್ನು ಒಳಗೊಂಡಿದೆ. ಸರ್ಕಾರದ ಯೋಜನೆಗಳ ಪ್ರಯೋಜನಗಳು ಮತ್ತು ಸಬ್ಸಿಡಿಗಳನ್ನು ಹೆಚ್ಚು ಸುವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಹಂಚಿಕೆ ಮಾಡುವಂತಹ ಕಾರ್ಯಗಳನ್ನು ನಿರ್ವಹಿಸಲು ಇದು ಭಾರತದ ನಾಗರಿಕರಿಗೆ ಬಯೋಮೆಟ್ರಿಕ್ಸ್ ಅನ್ನು ಆಧರಿಸಿದೆ. ಆಧಾರ್ ಅನ್ನು ಗುರುತಿನ ಮತ್ತು ವಿಳಾಸದ ಪುರಾವೆಯಾಗಿ ಬಳಸಬಹುದು. ಆದರೆ ಆಪರ್ ಐಡಿ ಪೂರ್ವ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೆ ವಿದ್ಯಾರ್ಥಿಯ ಸಂಪೂರ್ಣ ಶೈಕ್ಷಣಿಕ ಪ್ರಯಾಣದ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಈ ಆಜೀವ ಐಡಿಯ ಸಹಾಯದಿಂದ ಅವರ ಸಂಪೂರ್ಣ ಶಿಕ್ಷಣವನ್ನು ಟ್ರ್ಯಾಕ್ ಮಾಡಬಹುದು. ಇದು ಆಧಾರ್ ಅನ್ನು ಬದಲಿಸುವುದಿಲ್ಲ, ಆದರೆ ಶೈಕ್ಷಣಿಕ ವಿವರಗಳನ್ನು ಟ್ರ್ಯಾಕ್ ಮಾಡುವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಆಪರ್ ಐಡಿಯ ಪ್ರಯೋಜನವೇನು? ಆಪರ್ ಐಡಿಯ ದೊಡ್ಡ ಪ್ರಯೋಜನವೆಂದರೆ ಅದು ನಕಲಿ ಶೈಕ್ಷಣಿಕ ದಾಖಲೆಗಳು ಮತ್ತು ನಕಲಿ ಮಾರ್ಕ್ಶೀಟ್ಗಳಂತಹ ಪ್ರಕರಣಗಳನ್ನು ಭೇದಿಸುತ್ತದೆ. ವಂಚನೆಯ ಸಾಧ್ಯತೆಗಳು ಮುಚ್ಚಲ್ಪಡುತ್ತವೆ. ಹಲವು ಬಾರಿ ನಕಲಿ ದಾಖಲೆ ಸೃಷ್ಟಿಸಿ ಕೆಲಸ ಗಿಟ್ಟಿಸಿಕೊಳ್ಳುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅರ್ಹ ಅಭ್ಯರ್ಥಿಗಳು ಉದ್ಯೋಗದಿಂದ ವಂಚಿತರಾಗುತ್ತಾರೆ. ಆಪರ್ ಐಡಿ ಮೂಲಕ ಉದ್ಯೋಗದಾತರು ಅಭ್ಯರ್ಥಿಯ ಎಲ್ಲ ಮಾಹಿತಿಯನ್ನು ಒಂದೇ ಕ್ಲಿಕ್ನಲ್ಲಿ ನೋಡಲು ಮತ್ತು ಸರಿಯಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ. ವಿವಿಧ ಪ್ರವೇಶ ಪರೀಕ್ಷೆಗಳು ಮತ್ತು ಪ್ರವೇಶಗಳ ಸಮಯದಲ್ಲಿ ವಿದ್ಯಾರ್ಥಿಗಳನ್ನು ಪರಿಶೀಲಿಸಲು ಆಪರ್ ಐಡಿ ಸುಲಭಗೊಳಿಸುತ್ತದೆ. ಸ್ಕಾಲರ್ಶಿಪ್, ಕ್ರೆಡಿಟ್ ಕ್ರೋಢೀಕರಣ, ಇನ್ನೊಂದು ಕ್ರೆಡಿಟ್ ವರ್ಗಾವಣೆ, ಪ್ರಮಾಣೀಕರಣ, ಉದ್ಯೋಗ ಅರ್ಜಿ ಮತ್ತು ಶೈಕ್ಷಣಿಕ ದಾಖಲೆಗಳ ದೃಢೀಕರಣವನ್ನು ಪಡೆಯಲು ಆಪರ್ ಐಡಿ ತುಂಬಾ ಉಪಯುಕ್ತವಾಗಿದೆ.
ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಮಕ್ಕಳಿಗೆ ಒದಗಿಸಲಾಗುವುದು. ಆಧಾರ್ ಐಡಿ ರಚನೆಯಿಂದ ಅದರಲ್ಲಿ ಯಾವುದೇ ರೀತಿಯ ಅವಾಂತರ ಆಗುವ ಸಾಧ್ಯತೆ ಇರುವುದಿಲ್ಲ. ಇದು ವಿದ್ಯಾರ್ಥಿಗಳ ಡಿಜಿಟಲ್ ಲಾಕರ್ ಆಗಿದ್ದು, ವಿದ್ಯಾರ್ಥಿಗಳು ತಮ್ಮ ದಾಖಲೆಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಲು ಸಾಧ್ಯವಾಗುತ್ತದೆ. ಡ್ರಾಪ್ ಔಟ್ ವಿದ್ಯಾರ್ಥಿಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಅವರನ್ನು ಮತ್ತೆ ಮುಖ್ಯವಾಹಿನಿಗೆ ತರಲು ಆಧಾರ್ ಐಡಿ ಸಹ ಉಪಯುಕ್ತವಾಗಿರುತ್ತದೆ. ರಾಜ್ಯ ಸರ್ಕಾರಗಳು ಸಾಕ್ಷರತೆಯ ಪ್ರಮಾಣ, ಶಾಲೆ ಬಿಟ್ಟವರ ಪ್ರಮಾಣ ಮತ್ತು ಹೆಚ್ಚಿನದನ್ನು ಟ್ರ್ಯಾಕ್ ಮಾಡಲು ಸಾಧ್ಯವಾಗುತ್ತದೆ. ತಮ್ಮ ಪೋಷಕರನ್ನು ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವರ್ಗಾಯಿಸುವ ಸಂದರ್ಭದಲ್ಲಿ ಆಧಾರ್ ಐಡಿ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯಕವಾಗಿದೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಪ್ರವೇಶಿಸಲು ಐಡಿ ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ತಮ್ಮ ಉನ್ನತ ಶಿಕ್ಷಣ ಅಥವಾ ಉದ್ಯೋಗವನ್ನು ಮುಂದುವರಿಸಲು ಕ್ರೆಡಿಟ್ ಸ್ಕೋರ್ ಅನ್ನು ಬಳಸಬಹುದು. ಆಧಾರ್ ಹೇಗೆ ಕೆಲಸ ಮಾಡುತ್ತದೆ? ಆಧಾರ್ ಐಡಿ ಎಂಬುದು ವಿದ್ಯಾರ್ಥಿಗೆ ಲಿಂಕ್ ಮಾಡಲಾದ ಒಂದು ಅನನ್ಯ ಆಲ್ಫಾನ್ಯೂಮೆರಿಕ್ ಕೋಡ್ ಆಗಿದೆ. ಇದು ಡಿಜಿಲಾಕರ್ ಪರಿಸರ ವ್ಯವಸ್ಥೆಯನ್ನು ಪ್ರವೇಶಿಸಲು ಒಂದು ಗೇಟ್ವೇ ಆಗಿರುತ್ತದೆ. ಇದು ವಿದ್ಯಾರ್ಥಿಗಳ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಅವರ ಶೈಕ್ಷಣಿಕ ಜೀವನದಲ್ಲಿ ಅವರ ಸಾಧನೆಗಳು ಮತ್ತು ಆರೋಗ್ಯ ಕಾರ್ಡ್ನಂತಹ ಮಾಹಿತಿಯನ್ನು ಡಿಜಿಟಲ್ನಲ್ಲಿ ಸಂಗ್ರಹಿಸುತ್ತದೆ. ಆಧಾರ್ ಐಡಿ ಅನ್ನು ಡಿಜಿಲಾಕರ್ಗೆ ಲಿಂಕ್ ಮಾಡಲಾಗುತ್ತದೆ. ಇದರಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ, ಅವರ ಫಲಿತಾಂಶಗಳು ಮತ್ತು ಇತರ ಸಾಧನೆಗಳ ಡಿಜಿಟಲ್ ದಾಖಲೆಗಳು ಸುರಕ್ಷಿತವಾಗಿ ಮತ್ತು ಸುಲಭವಾಗಿ ಲಭ್ಯವಿರುತ್ತದೆ. ಆಧಾರ್ ಐಡಿಯನ್ನು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾಗುತ್ತದೆ. ವಿದ್ಯಾರ್ಥಿಯು ಅಪ್ರಾಪ್ತ ವಯಸ್ಕನಾಗಿದ್ದರೆ ಆಧಾರ್ ಐಡಿ ಮಾಡಲು ಅವನ ಪೋಷಕರ ಅನುಮತಿಯನ್ನು ತೆಗೆದುಕೊಳ್ಳುವುದು ಕಡ್ಡಾಯವಾಗಿದೆ. ಪೋಷಕರ ಒಪ್ಪಿಗೆಯೊಂದಿಗೆ ವಿದ್ಯಾರ್ಥಿಯ ಆಧಾರ್ ಅನ್ನು ಆಧಾರ್ ಐಡಿಗೆ ಲಿಂಕ್ ಮಾಡಲಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಧಾರ್ ಐಡಿ ಕಡ್ಡಾಯವಾಗಿದೆ.